ಆಚಾರ್ಯವರನ್ನು ಭವಲಾಲ್ ಗುರೂಜಿಯವರನ್ನು ಎಲ್ಲ ಯೋಗ ಮುನಿಗಳನ್ನು ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಬೆನ್ನುಡಿ ನೇರವಾಗಿರಲಿ, ಕುತ್ತಿಗೆ ನೇರವಾಗಿರಲಿ. ಈಗ ಓಂಕಾರವನ್ನು ಮಾಡೋಣ. ನಾವು ಈಗ ಅನೇಕ ಆಯುಷ್ ಇಲಾಖೆಯಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಮತ್ತು ಇನ್ನು ಯೋಗ ಶಿಕ್ಷಕರನ್ನು ಭರ್ತಿ ಮಾಡೋರಿದ್ದಾರೆ. ಅದಕ್ಕಾಗಿ ನಾವು ಈ ಭಾಗದಲ್ಲಿ ಡಿಪ್ಲೊಮಾ ಯೋಗ ಕೋರ್ಸ್ಗಳನ್ನು ತಂದಿದ್ದೇವೆ. ತಾವೆಲ್ಲ ಈ ಡಿಗ್ರಿ ಮುಗಿಸಿದವರಿಗೆ PG ಡಿಪ್ಲೊಮಾ ಇನ್ ಯೋಗ ಸ್ಟಡಿ ಇದು 1 ವರ್ಷದ ಕೋರ್ಸ್ ಇರುತ್ತದೆ. ಮತ್ತು ಡಿಪ್ಲೊಮಾ ಇನ್ ಯೋಗ ಇದು PUC ಆಗಾಗಿಯೂ ಇದು 1 ಇಯರ್ ಕೋರ್ಸ್ ಇರುತ್ತದೆ. ಮತ್ತು ಸರ್ಟಿಫಿಕೇಟ್ ಕೋರ್ಸ್ ಇನ್ ಯೋಗ 6 ಮಂತ್ದು. ಈ ರೀತಿ ನಮ್ಮ ಅಥಣಿಯಲ್ಲಿ ಉತ್ಕರ್ಷ ಯೋಗ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಬೆಂಗಳೂರಿಂದ ಸರ್ಕಾರದ ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾಲಯದಿಂದ ನಾವು ಅಥಣಿಗೆ ಈ ಡಿಪ್ಲೊಮಾ ಇನ್ ಯೋಗ ಕೋರ್ಸ್ಗಳನ್ನು ತಂದಿದ್ದೇವೆ. ತಾವೆಲ್ಲ ಈ ಕೋರ್ಸ್ಗಳನ್ನು ಭಾಗಿಯಾಗಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡಿದ್ದಾರೆ. ನಾಳೆ ನೀವು ಅನೇಕ ಈ ಆಯುಷ್ ಇಲಾಖೆಯಲ್ಲಿ ಭರ್ತಿ ಮಾಡೋದಾರೆ, ಶಾಲಾ ಕಾಲೇಜುಗಳು ಭರ್ತಿ ಮಾಡೋದಾರೆ. ಅವಾಗ ನೀವು ಒಮ್ಮೆ ಸರ್ಟಿಫಿಕೇಟ್ ಹೋಗ್ಬೇಕಂತಂದ್ರೆ ಆಗೋದಿಲ್ಲ. ಅದಕ್ಕೆ ಈಗ ನೀವು ಬೇಗನೆ ಈ ನನ್ನ ಫೋನ್ ನಂಬರಿಗೆ 9448863655 ನಂಬರು 9448863655 ಈ ನಂಬರಿಗೆ ನೀವು ಫೋನ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಬೋದು. ಇದೀಗ ನಾವು ಅಡ್ಮಿಷನ್ ಪ್ರಾರಂಭವಾಗಿವೆ. ನಾವೆಲ್ಲ ಅಡ್ಮಿಷನ್ ಮಾಡಿ ಪ್ರಮಾಣ ಪತ್ರ ಸ್ವೀಕಾರ ಮಾಡಿ ಎಲ್ಲ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನನಗೆ ಸಂಪರ್ಕಿಸಿ. ಈಗ ಯೋಗಿಂಗ್ ಜಾಯಿನಿಂಗ್ ಮಾಡೋಣ. ಮ್ಯೂಸಿಕ್, ಯಾಕಂದರೆ ಯೋಗಿಂಗ್ ಜಾಯಿನಿಂಗ್ ಸುಮಾರು 5 ಕಿಲೋಮೀಟರ್ ಹೋಗಿ ಬಂದಷ್ಟು ಆಗ್ತವೆ. 12 ಜಾಯಿನ್ಗಳಿರ್ತವೆ. ನಿಧಾನವಾಗಿ ಮಾಡೋದು ಮತ್ತು ನಿಮ್ಮ ಶಕ್ತಿ ಅನುಸಾರ ಮಾಡೋದು.
ya. Dari saya ini itu share dengan jogging ಮಾಡಿದ್ರೆ ಸುಮಾರು 5 ಕಿಲೋಮೀಟರ್ ಹೋಗಿ ಬಂದಷ್ಟು ವ್ಯಾಯಾಮ ಆಗ್ತದೆ. ಈಗ ಸೈಲೆಂಟ್ ಮ್ಯೂಸಿಕನ್ನು ಹಾಕ್ತಾ ಆಸನಗಳನ್ನು ಮಾಡೋಣ. ನಿಂತು ಮಾಡುವಂಥ ಆಸನಗಳನ್ನು ಮಾಡೋಣ.
ಲಾಭ ಪಡ್ಕೊಳ್ಳೋದು ಅಡ್ಮಿಷನ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಫೇಸ್ಬುಕ್ದಲ್ಲಿರುವ ಎಸ್ ಕೆ ಅವರ ಫೇಸ್ಬುಕ್ದಲ್ಲಿ ನನ್ನ ನಂಬರ್ ಇರ್ತದೆ, ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ಅನುಕೂಲ ಆನ್ಲೈನ್ ಆಫ್ಲೈನ್ ಎರಡೂ ಯೋಗನ ಹೇಳಿದ್ರು. ನೀವು ಎಕ್ಸಾಮ್ ಬರೋದು ಪಾಸ್ ಆಗೋದಂದರೆ ನಿಮ್ಗೆ ಡಿಪ್ಲೊಮಾ ಇನ್ ಯೋಗ ಹಾಗೂ ಡಿಗ್ರಿ ಆದವರಿಗೆ ಪಿ ಯು ಸಿ ಆದವರಿಗೆ ಈ ಕೋರ್ಸ್ಗಳನ್ನು ತಂದು ಸಿನಿಮಾಗಳಲ್ಲಿಲ್ಲ. ಅದಕ್ಕೆ ದಯವಿಟ್ಟು ಇದರ ಲಾಭವನ್ನು ಪಡ್ಕೊಳ್ಳಿ. ಈಗ ಪಾದಹಸ್ತಾಸನವನ್ನು ಎರಡು ಕಾಲುಗಳ ಈ ರೀತಿ ಇದುಕೊಂಡು ಈ ರೀತಿ ಕೈಗಳಿವೆ. ಅಂದಾಗ ಎರಡೂ ಕೈಗಳಿಗೆ ಇರಬೇಕು, ಮೇಲುಗಡೆ ಆಗ್ತದೆ, ಪೂರ್ಣ ಮೇಲುಗಡೆ ಆಗ್ತದೆ. ಆಮೇಲೆ ನಿಧಾನವಾಗಿ ಕೈಯನ್ನು ಮುಂದೆ ಚಾಚ್ತಾ ನಮ್ಮ ಹಾಗೆ ಮೊಣಕಾಲು ಪ್ರಯತ್ನ ಮಾಡಬೇಕು. ಎಷ್ಟು ಸಾಧ್ಯ ಮಾಡಬೇಕು, ಖುಷಿಯಾಗಿ ಮಾಡಬೇಕು. ಇಷ್ಟಪಟ್ಟು ಮಾಡಬೇಕು, ಕಷ್ಟಪಟ್ಟು ಮಾಡಬೇಡ. ಇಲ್ಲಿ ಯೋಗವನ್ನು ಅದರ ಮೂಲಕ ಕಲಿಯಬೇಕು. ನಾವು ಇರುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ಸೂಕ್ಷ್ಮ ಯಾಗಗಳನ್ನು ಮಾಡಬೇಕು, ಜಾಗಿಂಗ್ಗಳನ್ನು ಮಾಡಬೇಕು. ನರಗಳು ಎಲ್ಲ ಓದೋದ್ರೆ ಕೀಲುಗಳನ್ನು ಓದೋದ್ರೆ ಆಸನ ಮಾಡೋಕ್ಕೆ ಕೇಳಿ. ಇದು ಚಿಚ್ಚಾ 5 6. ಈಗ ಅರ್ಧ ಚಕ್ರಾಸನ ಮಾಡೋಣ. ಇಲ್ಲಿ ನಿಮ್ಮ ಎರಡೂ ಕೈಗಳ ಮೇಲೆ ನಿಮಗೆ ಎಷ್ಟು ಸಾಧ್ಯ ಆದಷ್ಟು ನೀವು ಮಾಡಿ. ಆಸನಗಳನ್ನು ನಿಧಾನವಾಗಿ ಮಾಡಬೇಕು. ಹೆಚ್ಚೆಚ್ಚಿಗೆ ಆ ಸ್ಥಿತಿಯಲ್ಲಿ ಇರಬೇಕು. ಇಂಥದ ಹೆಚ್ಚೆಚ್ಚಿಗೆ ನಮಗೆ ಲಾಭ ಸಿಗುತ್ತೆ. ಈ ರೀತಿ ಕೆಳಗಿನ ಭಾಗ ಸೀದಾ ಇರಬೇಕು, ನಡಲಿನ ಭಾಗ ಬಗ್ಬೇಕು. ಎಷ್ಟು ಸಾಧ್ಯ ಹೊಸದಾಗಿದ್ದವ್ರಿಗೆ ಸ್ವಲ್ಪ ತೊಂದರೆ ಇರ್ತೈತಿ, ಅವಾಗ ನಿಧಾನ ಮಾಡಬೇಕು. ನೀವು ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಆದಾಗ ನಿಮಗೆ ಚೆನ್ನಾಗಿ ಬರುತ್ತೆ. ಇದು ಚಕ್ರಾಸನ. ಈ ಆಸನ ಮಾಡುವಾಗ ನಡದಲ್ಲಿರುವ ಬಜ್ಜದ ನಿವಾರಣೆ ಆಗ್ತದೆ, ಕುತ್ತಿಗೆ ನಿವಾರಣೆ ಆಗ್ತದೆ, ಕಣ್ಣಿನ ತೊಂದರೆ ನಿವಾರಣೆ ಆಗ್ತದೆ, ಕಾಲಿನ ಕರಸ್ಥಳ ನಿವಾರಣೆ ಆಗ್ತದೆ, ಮೊಣಕಾಲ ನೋವುಗಳ ನಿವಾರಣೆ ಆಗ್ತದೆ, ಕೈಗಳ ಶಕ್ತಿ ಬರ್ತದೆ. ಈಗ ತಾಳಾಸನ ಮಾಡೋಣ. ಎರಡೂ ಕಾಲುಗಳನ್ನು ಎರಡೂ ಕೈಗಳನ್ನು ಈ ರೀತಿ ಲಾಕ್ ಮಾಡಿ ನಿಧಾನವಾಗಿ ಈ ರೀತಿ ತಿರುಗಿಸಬೇಕು. ಎದುರುಗಡೆ ಹೋಗಬೇಕು ಕೈಗಳು. ಈ ರೀತಿ ನಿಧಾನವಾಗಿ ಆಕಾಶ ಕಡೆ ಕೈಗಳು ಇರಬೇಕು. ಪೂರ್ಣ ಈ ರೀತಿ ತಿರುಗಿಸಬೇಕು. ಆಮೇಲೆ ಎಲ್ಲವನ್ನು ಮೇಲುಗಡೆ ಹಾಕಬೇಕು. ನೋಡಿ, ಆಸನ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಅಂದರೆ ಸ್ಮರಣ ಶಕ್ತಿ. ಆಮೇಲೆ ಸಿಟ್ಟು ಕಡಿಮೆ ಆಗ್ತದೆ. ಆಮೇಲೆ ಗಿಡ್ಡದವ್ರು ಹೈಟ್ ಆಗ್ತಾರೆ, ಕೈಗಳಿಂದ ಕಾಲಿನ ನೋವುಗಳ ನಿವಾರಣೆ ಆಗ್ತದೆ, ಬೊಜ್ಜು ನಿವಾರಣೆ ಆಗ್ತದೆ. ಎರಡೂ ಕೈಗಳು ಕಿವಿತಾನೆ
ಆಸನದಲ್ಲಿ ಅಂದರೆ ಒಳ್ಳೆಯ ನಮಗೆ ಅದರ ಒಳ್ಳೆಯ ಪರಿಣಾಮ ಕೊಡ್ತದೆ. ಈಗ ಈ ರೀತಿ ಕೈಗಾಡ್ಬೋದು. ಈ ರೀತಿ ಮಾಡಿ ಕುತ್ತಿಗೆ ಬಲ ಕೈಯು ಸಮಾಂತರವಾಗಿದೆ ಮತ್ತು ಈ ರೀತಿ ಕೈಗಳನ್ನು ತಿರುಗಿಸಿ ಈ ರೀತಿ ಮಾತ್ರ ಹೋಗಬೇಕು ಮತ್ತು ಉಸಿರನ್ನು ಬಿಡ್ತಾ ಈ ರೀತಿ ಕೈಗಳಿಗೆ ಹೇಳುತ್ತಾ ಆಸನ. ಏನು ಮಾಡಬೇಕು? ಸ್ವಲ್ಪ ಕುತ್ತಿಗೆಯನ್ನು ಈ ರೀತಿ ತಿರುಗಿಸಿ ಆಮೇಲೆ ಕುತ್ತಿಗೆಯನ್ನು ಎಡಕ್ಕೆ ಬಲಕ್ಕೆ ಉಸಿರನ್ನು ಬಿಡ್ತಾ ಈ ರೀತಿ ತಗೋಬೇಕು. ಉಸಿರು ಬಿಡ್ತಾ ಮುಂದೆ ಇರಬೇಕು. ಉಸಿರು ತೆಗೆದುಕೊಳ್ತಾ ಈ ರೀತಿ ಈಗ ಮಾಡಬೇಕು. ಆಮೇಲೆ ಎಡ ಕಿವಿಯನ್ನು ಎರಡು ನಿಮಿಷ ಹಚ್ಚಬೇಕು. ಬಲ ಕಿವಿಯನ್ನು ಬಲ ನಿಮಿಷ ಹಚ್ಚಬೇಕು. ಆಮೇಲೆ ಕೈಗಳನ್ನು ಈ ರೀತಿ ತಗೊಂಡು ಈ ಕೈಗಳಿಗೆ ಕೊಡಿ ಈ ರೀತಿ ಮಾಡಿ ಕುತ್ತಿಗೆ ನೋವುಗಳೆಲ್ಲ ಅದಕ್ಕೆ ಮಾಡಬೇಕು. ಈ ರೀತಿ ಮಾಡಬೇಕು. ಈಗ ಸೂರ್ಯ ನಮಸ್ಕಾರಗಳನ್ನು ಮಾಡೋಣ. ಸೂರ್ಯನ 12 ಹೆಸರುಗಳನ್ನು ಹೇಳ್ತಾ ಆ ಮಂತ್ರದೊಂದಿಗೆ ಈ ರೀತಿ ಹೇಳಿ. ಓಂ ಮಿತ್ರಾಯ ನಮಃ. ಓಂ ರವೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಬಾಳುವೆ ನಮಃ. ಓಂ ಖಗಾಯ ನಮಃ. ಓಂ ಪೂಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಅರ್ಚೇ ನಮಃ. ಓಂ ಅವಿದ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣ ನಮಃ. ವಿಶ್ರಾಮ. ಇವು ಸೂರ್ಯನ 12 ಹೆಸರುಗಳನ್ನು ಹೇಳ್ತಾ ಸೂರ್ಯ ನಮಸ್ಕಾರ ಮಾಡಿ. ಈಗ ಸೂರ್ಯ ನಮಸ್ಕಾರದ ಆಸನಗಳ ಹೆಸರು ಹೇಳ್ತಾ ಮತ್ತೊಂದು ಸಲ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಪ್ರಣವಾಸನ, ಉದ್ವಸ್ತಾಸನ, ಪಾದಹಸ್ತಾಸನ. ಎರಡೂ ಕೈಗಳು ಪಾದದ ಹತ್ತಿರದಲ್ಲಿ ನಮ್ಮ ಹಣೆಯನ್ನು ಮಕ್ಕಳಿಗೆ ತಪ್ಪಿಟ್ಟು ಮಾಡಿ. ಆಮೇಲೆ ವಾಮ ಈ ರೀತಿ
ಸಂಚಾಲನಾಸನ ಅಂತ ಇದೆ. ಈ ರೀತಿ ಮಧ್ಯದಲ್ಲಿರಬೇಕು, ಎರಡೂ ಕೈಗಳ ಮಧ್ಯದಲ್ಲಿರಬೇಕು. ಬಲ. ಆಮೇಲೆ ಪರ್ವತಾಸನ. ಪರ್ವತಾಸನದಾಗ ಹಿಂಬಡಿಗಳೆಲ್ಲ ಕೂಡಬೇಕು. ನಮ್ಮ ದೃಷ್ಟಿ ನಾವಿ ಕಡೆ ಇರಬೇಕು, ಪಂಕ ಕಡೆ ಇರಬೇಕು. ಎಷ್ಟು ಸಾಧ್ಯ ಇರ್ತದೆ ಕುತ್ತಿಗೆನ ಮುಂದೆ ಬರ್ತದೆ, ಕೈ ಇಲ್ಲ ಎರಡೂ ಕಡೆ. ಆಮೇಲೆ ಅಷ್ಟಾಂಗಾಸನ. 8 ಅವಯವಗಳು ನೆಲಕ್ಕಾಗಬೇಕು. ಭುಜಂಗಾಸನ. ಈ ರೀತಿ ಭುಜಂಗಾಸನ ಇರಬೇಕು. ಎರಡೂ ಕಾಲುಗಳು ಕುಡಿಬೇಕು. ನಮ್ಮ ದೃಷ್ಟಿ ಕೆಳಗಡೆ ಇರಬೇಕು. ಈ ರೀತಿ ಆಮೇಲೆ ಪರ್ವತಾಸನ. ಮತ್ತೆ ಆಮೇಲೆ ವಾಮ ಅಸ್ವತ್ ಸಂಚಾಲನ. ಈ ರೀತಿ ಪಾದಹಸ್ತಾಸನ. ಆಮೇಲೆ ಉದ್ವಸ್ತಾಸನ. ಪ್ರಣವಾಸನ. ವಿಶ್ರಾಮ. ಈ ರೀತಿ ಸೂರ್ಯ ನಮಸ್ಕಾರ ಹಸ್ತಗಳನ್ನೆತ್ತ ವಿಶ್ರಾಮ. ಈ ರೀತಿ ಕಾಲುಗಳು ಸ್ವಲ್ಪ ಮಾಡಿ ವಿಶ್ರಾಮಾಸನ ಸ್ಥಿತಿಗೆ ಬನ್ನಿ. ನಾವು ಅಥಣಿಯಲ್ಲಿ ಡಿಪ್ಲೊಮಾ ಯೋಗ ಕೋರ್ಸ್ಗಳು ತಂದಿದ್ದೇವೆ. ಡಿಗ್ರಿ ಮುಗಿಸಿದವರಿಗೆ ಡಿಪ್ಲೊಮಾ ಇನ್ PG, ಡಿಪ್ಲೊಮಾ ಇನ್ ಯೋಗ ಇದೆ. PUC ಆದವರಿಗೆ ಡಿಪ್ಲೊಮಾ ಇನ್ ಯೋಗ 1 ವರ್ಷ ಕೋರ್ಸ್ ಇದೆ. ನೀವು ಆನ್ಲೈನ್ ಆಫ್ಲೈನ್ದಾಗ ಭಾಗವಹಿಸ್ಬೋದು. ಅದಕ್ಕೆ ಇನ್ನು ಮುಂದೆ ಆಯುಷ್ಯ ಇಲಾಖೆಯಲ್ಲಿ ನೀವೇನು B.Ed, TCH ಏನು ಮುಗಿಸಿದ್ರು ಇನ್ನು ಯೋಗ ಕಂಪಲ್ಸರಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಮಾಡುವವರಿದ್ದಾರೆ. ಆವಾಗ ನೀವು ಕೋರ್ಸ್ಗಳನ್ನು ಮಾಡೋದಕ್ಕಿಂತ B.Ed, CPEd ಆಗಿದವರು ಮುಗಿಸಿದವರು ಇದೊಂದು ವರ್ಷ ಕೋರ್ಸ್ ನೀವು ಅಲ್ಲೇ ಮನೆಯಲ್ಲಿ ಕೂತು ಆನ್ಲೈನ್ ಮ್ಯಾಗ ಯೋಗಗಳನ್ನು ಹೇಳಿ ನಾವು ಆನ್ಲೈನ್ ಮ್ಯಾಗ ನಿಮಗೆ ಅಡ್ಮಿಷನ್ ಮಾಡ್ಕೊತೀವಿ. ಅದಕ್ಕೆ ದಯವಿಟ್ಟು ಯಾರಾದರೂ ಅಡ್ಮಿಷನ್ ಮಾಡೋದ್ರೆ ನನ್ನ SC ಒಳಗಿನವ್ರ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೊಳ್ಳಿ. ಇದರ ಲಾಭ ಪಡ್ಕೊಳ್ಳಿ. ನಾವು ಅಥಣಿ ಭಾಗಕ್ಕೆ ಈ ಡಿಪ್ಲೊಮಾ ಯೋಗ ಕೋರ್ಸ್ ಬಂದು ಅದರ ಲಾಭ ಪಡ್ಕೊಳ್ಳಿ ಅಂತ ನಮ್ಮೆಲ್ಲರಿಗೆ ಒಂದು ಒಳ್ಳೆಯ ಒಂದು ಅವಕಾಶ. ಮತ್ತು ನಿಮಗೆ ಅವಕಾಶ ಸಿಗೋದಿಲ್ಲ. ಮತ್ತು ನೀವು ಅಡ್ಮಿಷನ್ ನಾವು 30 ನಾವು ಮಾಡ್ಕೊಳ್ಬೋದು, ಹೆಚ್ಚಿಗೆ ಮಾಡ್ಕೊಳ್ಳೋಲ್ಲ. ಲಿಮಿಟ್ ಇರ್ತದೆ. ಅದಕ್ಕೆ ಹೆಚ್ಚು ನಾವು ಪರ್ಮಿಷನ್ ನಾವು ಕೊಟ್ಟಿರೋಲ್ಲ. ಅದಕ್ಕೆ ನೀವೆಲ್ಲ ದಯವಿಟ್ಟು ಬೇಗನೆ ಅಡ್ಮಿಷನ್ ಮಾಡ್ಕೊಳ್ಳಿ. ಈಗ ಎರಡೂ ಕಾಲುಗಳನ್ನು ಕೂರಿಸೋಣ. ಸ್ವಲ್ಪ ರೀತಿ ಕಾಲುಗಳನ್ನು ಅಲಗಡಿಸಿ ಈ ಕಾಲುಗಳನ್ನು ತಿರುಗಿಸಿ ರೋಟೇಟ್ ಮಾಡಿ, ಈ ರೀತಿ ರೋಟೇಟ್ ಮಾಡಿ ಎರಡೂ ಪಾದಗಳಿಂದ ಮುಖ ಮಾಡಿ ಆಮೇಲೆ ಗಾಳಗಳನ್ನು ಮುಚ್ಚಿ ಆಮೇಲೆ ಬಟರ್ಫ್ಲೈ ಮಾಡಿ. ಈ ರೀತಿ ಬಟರ್ಫ್ಲೈ ಮಾಡೋಣ. ಖಾಲಿ ನಡ ಸಣ್ಣ ಆಗ್ಬಿಟ್ರೆ ಹೆಚ್ಚೆಚ್ಚಿಗೆ ಬಟರ್ಫ್ಲೈನ ಮಾಡೋಣ. ಈ ರೀತಿ ಈಗ ಎರಡೂ ಕಾಲನ್ನು ಕೂರಿಸಿ ಸ್ವಲ್ಪ ಈ ರೀತಿ ಕೈಗಳನ್ನು ಊಡಬೇಕು. ಪಾದಗಳನ್ನು ಪ್ರಯತ್ನ ಮಾಡಬೇಕು. ಈ ರೀತಿ
ವಜ್ರಾಸನ ಈ ಸ್ಥಿತಿ ಕೂತ್ಕೊಳ್ಳಿ. ಇದರಲ್ಲೇ ಈ ಸಕ್ಕರೆ ಕಾಯಿಲೆಗೆ ನಮ್ಮ ಜಠರಕ್ರಿಯೆ ಚೆನ್ನಾಗಿರ್ಬೇಕಾದ್ರೆ ಏನು ಮಾಡಬೇಕು? ಮಂಡೂಕಾಸನ ಮಾಡಬೇಕು. ಕೈಗಳನ್ನು ಮುಗಿಸ್ಬೇಕು. ಈ ರೀತಿ ತೊಗೊಂಡು ಕೂಡಿಸ್ಬೇಕು. ಇಲ್ಲಿ ಕಿಬ್ಬಟ್ಟೊಳಗೆ ಕೈಗಳನ್ನು ಇಟ್ಟು ಉಸಿರನ್ನು ಬಿಡ್ತಾ ಎರಡೂ ಕೈ ಕಿಬ್ಬಟ್ಟೊಳಗೆ ಹೋಗಬೇಕು. ನಮ್ಮ ಎದೆ ತುಳಿತಾವೆ. ಹೊಟ್ಟಿದ್ದವ್ರಿಗೆ ಆಗೋದಿಲ್ಲ. ಅವ್ರು ಎಷ್ಟು ಸಾಧ್ಯ ಅಷ್ಟು ಮಾಡಬೇಕು. ನೋಡಿ, ಆಸನ ಮಾಡೋದ್ರಿಂದ ಎಷ್ಟೊಂದು ಲಾಭಗಳಂದರೆ ನಮ್ಮ ಜಠರಕ್ರಿಯೆ ಚೆನ್ನಾಗಿ ಕೆಲಸ ಮಾಡ್ತೀವಿ. ನಿಮ್ಮನ್ನು ಪಿತ್ತು, ಕಫ, ಚಿಕ್ಕುಗಳನ್ನು ಕಡಿಮೆ ಮಾಡ್ತಾರೆ. ಸಕ್ಕರೆ ಕಾಯಿಲೆ ಮಧುಮೇಹದವರಿಗೂ ಒಳ್ಳೆಯ ಆಸನ ಮತ್ತು ಜಠರಕ್ರಿಯೆಗೆ ಒಳ್ಳೆಯ ಪರಿಣಾಮವನ್ನು ಕೊಡ್ತದೆ. ನಮ್ಮ ದೃಷ್ಟಿ ಸ್ವಲ್ಪ ಎದುರಿಗೆ ಹೆಚ್ಚೆಚ್ಚಿಗೆ ಆಸನದಲ್ಲಿ ಇದೇ ಸ್ಥಿತಿಯಲ್ಲಿ ನಿಲ್ಲಬೇಕು. ನಮ್ಮ ಉಸಿರನ್ನು ನಿಮಗೆ ತ್ರಾಸ ಅನ್ನಿಸ್ತಾಗ ಬಂದು ಬಿಡಬೇಕು ಅಂತ ಅನಿಸಿದಾಗ ಉಸಿರನ್ನು ತೆಗೆದುಕೊಳ್ತಾ ಈ ರೀತಿ ಮಾಡಿ. ಇದರೊಳಗೆ ಎರಡು ಪ್ರಕಾರ ಹೊಟ್ಟೆಯಲ್ಲಿ ಈ ರೀತಿ ಮತ್ತು ಈ ರೀತಿ ಮಾಡಿ ಉಸಿರನ್ನು ಬಿಡ್ತಾ ಕೆಳಗಡೆ ಬರಬೇಕು. ಇಲ್ಲೇ ಈ ವಜ್ರಾಸನ, ಇದು ವಜ್ರಾಸನ ಅಂದರೆ ಸೂಕ್ತ ವಜ್ರಾಸನ ಅಂತಂದ್ರೆ ಇದು ನೋಡಿ, ಮೊಣಕಾಲಿಗೆ, ಬೆನ್ನು ನೋವುಗಳಿಗೆ ಒಳ್ಳೆಯ ಆಸನ. ಏನು ಮಾಡಬೇಕು? ಇಲ್ಲಿ ಸುಮ್ಮನೆ ಹೇಳ್ಕೋಬೇಕು, ನಿಧಾನವಾಗಿ ಮಾಡಬೇಕು. ಈ ರೀತಿ ಕಾಲುಗಳನ್ನು ಮಾಡಬೇಕು. ಮೊಣಕೈ ಮೇಲೆ ಭಾರ ಬುಡ ಇಟ್ಕೋಬೇಕು. ಆವಾಗ ಏನು ಮಾಡೋದು? ನಿಧಾನವಾಗಿ ಕೈಗಳನ್ನು ಸರ್ಕೊಂಡು ಹೋಗಿ ಈ ರೀತಿ ಕೈಗಳನ್ನು ಹಿಡ್ಕೋಬೇಕು. ಕುತ್ತಿಗೆ ಹೀಗೆ ಇದೇನು ಮಾಡಬೇಕು? ಶೀಲ ಮಾಡಬೇಕು. ಇದು ಸೂಕ್ತ ವಜ್ರಾಸನ. ಈ ರೀತಿ ಕೈಗಳನ್ನು ಮತ್ತೆ ಹಿಮ್ಮೆ ಹಿಡ್ಕೊಂಡು ನಿಧಾನವಾಗಿ ಹೇಳಬೇಕು. ಈ ರೀತಿ ನೋಡಿ. ಇನ್ನು ಇದರಲ್ಲಿ ಅರ್ಧೌಷ್ಟ್ರಾಸನ ಮಾಡಿ. ಅರ್ಧೌಷ್ಟ್ರಾಸನ ಅಂತ ಈ ರೀತಿ ಹೇಳಬೇಕು. ಎದ್ದು ಕೈಗಳನ್ನು ಈ ರೀತಿ ಎತ್ಕೊಂಡು ಮೊಣಕೈ ಮತ್ತು ಎರಡು ಕೈಗಳನ್ನು ನೆಲದ ಮೇಲೆ ನಮಗೆ ಎಷ್ಟು ಸಾಕಾಗುತ್ತೆ ಅಷ್ಟು ಶಕ್ತಿ ಅನುಸಾರ ನಿಧಾನವಾಗಿ ಅರ್ಧೌಷ್ಟ್ರಾಸನ ಅಂದರೆ ಈ ರೀತಿ ಎರಡು ಕಾಲುಗಳ ಕೂಡಲಿ ಅಥವಾ ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಆ ರೀತಿ ನಿಮ್ಮ ಶಕ್ತಿ ಅನುಸಾರ ಮಾಡಿ. ಕಾಲು ವರ್ಷದ ನೆಲದ ಮೇಲೆ ಬಂದಿಸು. ಇದು ಅರ್ಧೌಷ್ಟ್ರಾಸನ. ಪೂರ್ಣ ಉಷ್ಟ್ರಾಸನದ ಬಲಗೈಯನ್ನು ತೆಗೆದುಕೊಂಡು ಬಲಗಾಲನೆ ಹಿಡಿದುಕೊಂಡು ಈ ರೀತಿ ಇಟ್ಕೊಂಡು ಎಡಗೈಯಿಂದ ಎಡಗಾಲ ಹಿಡಿದುಕೊಂಡು ಈ ರೀತಿ ಎರಡು ಕಾಲ ಕೂಡಿಸ್ಬೇಕು. ಮತ್ತೆ
ಗೋಮುಖಾಸನವನ್ನು ಗೋಮುಖ ಅಂತಂದರೆ ಆಕಾರ ನೋಡಿ. ಎಷ್ಟೊಂದು ಸುಮಾರು 80 ಲಕ್ಷ ಆಸನಗಳದಾವ. ಕೀಟ ಪ್ರಾಣಿ ಏನು ಹುಟ್ಟಾಲ ಎಲ್ಲಕ್ಕೂ ಋಷಿಮುನಿಗಳ ಹೆಸರಿಟ್ಟಾರೆ. ಇದು ಆಕಳಕ್ಕೆ ಮುಖಾಡಿರೋದ್ರಿಂದ ಆಕಳ ಹೆಸರನ್ನೇ ಇಟ್ಟಾರೆ ಗೋಮುಖಾಸನ. ಯಾವ ಕಾಲ ಮೇಲ್ಗಡೆ ಆ ಕೈಯನ್ನು ಮೇಲ್ಗಡೆ ಇರುತ್ತೆ. ಈ ರೀತಿ ಯಾರಿಗೆ ಕೈ ನೆಲಕ್ಕಾಗಿಲ್ಲ ಖರ್ಚಿಪ್ಪನ್ನು ಒಯ್ಯದಿದೆ ಈ ರೀತಿ ನೋಡ್ಕೊಂಡು easy reverse reverse ಈ ಕಡೆ ನೋಡಿ. ಈ ಬಲಗಾಲಿನ ಈ ಹಿಂಬಡಿನ ಕುಂತ್ರದ ಇಷ್ಟುಂಗ ಬೇಕಾದ ಬ್ಯಾಲೆನ್ಸ್ ಇರುತ್ತೆ. ಈ ಎಡಗೈನ ಎಡಗಡೆ ಕಣ್ಮುಚ್ಚಿ ನಮ್ಮ ಶರೀರದಲ್ಲೂ ಅಭಿಗಿತವನ್ನು ಗಮನಿಸಬೇಕು. ಈ ರೀತಿ ಈಗ ಶಶಾಂಕಾಸನ ಮಾಡೋಣ. ಇದು ಯಾರ ಮಾನಸಿಕವಾಗಿ ಬರುತ್ತಾರೆ ಅಥವಾ ಭಾಳ ಬೇಜಾರಾಗಿರ್ತೈತಿ, ಮನುಷ್ಯನಿಗೆ ಏನೋ ಒಂಥರ ಕಿರಿಕಿಯಾಗಿದೆ, ಅವಾಗ ಏನು ಮಾಡಬೇಕು? ಈ ಶಶಾಂಕಾಸನಕ್ಕೆ ಚೈಕೋಶ ನಿಧಾನವಾಗಿ ಕೈಗಳನ್ನು ಇದು ಮಾಡಬೇಕು. ಮನಸ್ಸ ಶಾಂತಿ, ನಮ್ಮ ಶರೀರಕ್ಕೂ ರೆಸ್ಟ್ ಸಿಗ್ತದೆ, ರಿಲೀಫ್ ಆಗ್ತದೆ ಶರೀರ. ಎರಡು ಸಲ 3 ಸಲ ಮಾಡುವುದು. ಈಗ ಸ್ವಲ್ಪ ಪ್ರಾಣಾಯಾಮಗಳನ್ನು ಮಾಡೋಣ. ಮೊದಲನೇದು ಉಷ್ಟ್ರಾಸನ. ಉಷ್ಟ್ರಾಸನ ಅಂತಂದರೆ ನಾವು ವಾಯುಮುದ್ರೆಯಲ್ಲಿ ಕೂತಿರ್ಬೇಕು. ಈ ರೀತಿ ಕೂತು ಬಯೋಫಾಟ್ ಹೊಟ್ಟೆಯನ್ನು ತೊಳೆದ ಎಲೆಯ ಭಾಗದ ಉಸಿರನ್ನು ತೆಗೆದುಕೊಳ್ಳಬೇಕು. ಉಸಿರನ್ನು ಬಿಡಬೇಕು. ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಬಿಡಬೇಕು. ಬಯೋಫಾಟ್ನ ಉಸಿರುಕೊಂಡು ಬಯೋಫಾಟ್ನ ಬಿಡಬೇಕು. ಉಸಿರನ್ನ ತೆಗೆದುಕೊಂಡು ಏನು ಮಾಡಬೇಕ್ರಿ? ಭಸ್ತ್ರಿಕಾ ಪ್ರಾಣಾಯಾಮ. ನಿಧಾನ ಉಸಿರುಕೊಂಡು ಎದೆಯ ಭಾಗದಿಂದ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡುವುದು. ಉಸಿರು ತೆಗೆದುಕೊಳ್ಳುವುದ ಮನುಷ್ಯನೊಳಗ ಓಂ ಮತ್ತು ಮನಸ್ಸಿನೊಳಗ ಉಸಿರನ್ನು ಬಿಡುವ ಮುಂದೂ ಓಂ ಅಂತ ಬಿಡುವುದು. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಬೇಕು. ಮನಸ್ಸನ್ನು ಉಸಿರಾಟದಂತೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿಕೊಳ್ಳಬೇಕು. ಇದು ಭಸ್ತ್ರಿಕಾ ಪ್ರಾಣಾಯಾಮ. ಇದನ್ನು 5 ನಿಮಿಷ ಮಾಡಬೇಕು. ಸಣ್ಣ ಮಕ್ಕಳು 5 ನಿಮಿಷ 3 ನಿಮಿಷ ಮಾಡಬೇಕು. ಒಳ್ಳೆಯ ಆಸನ ಇದು ಪ್ರಾಣಾಯಾಮ. ಇದು ಮೊದಲನೆಯ ಪ್ರಾಣಾಯಾಮ. ನಮ್ಮ ರಾಮದೇವ್ ಗುರುಜಿಯವರು 8 ಪ್ರಾಣಾಯಾಮಗಳ ಪ್ಯಾಕೇಜ್ ಮಾಡಿಕೊಡ್ತಾರೆ. ಬರೀ 8 ಪ್ರಾಣಾಯಾಮ ಮಾಡಿದ್ರೆ ಸಾಕು. ಒಳ್ಳೆಯ ಶರೀರವನ್ನು ಚೆನ್ನಾಗಿರ್ಬೋದು, ಆರೋಗ್ಯವನ್ನು ಚೆನ್ನಾಗಿರ್ಬೋದು, ಮಾನಸಿಕವಾಗಿ ಬಳಗುವಾಗ ಇದೆ. ಒಳ್ಳೆಯ ನಿಮ್ಮಲ್ಲಿ ಪ್ರಾಣಾಯಾಮ
ನೋಡಿ, ಜೀವನದಲ್ಲಿ ಬರೀ ಯೋಗ ಮಾಡಿದ್ರೆ ಒಂದೇ ಅಲ್ಲ. ಯೋಗ ಅಂದರೆ ಭಾಳ ಮಂದಿ ಯೋಗ ಮಾಡಿದರೆ, ಪ್ರಾಣಾಯಾಮ ಮಾಡಿದರೆ, ಧ್ಯಾನ ಮಾಡಿದಾರಲ್ಲ, ಅದರ ಜೊತೆ 8 ನಿಯಮ ಅಳವಡಿಸಬೇಕು. ಏನೇವು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ. ನೋಡಿ, ಯಮ ಅಂದರೆ ಇದರಲ್ಲಿ ಮತ್ತು 5 ನಿಯಮಗಳ. ಮೊದಲನೇ ನಿಯಮ ಏನು? ಅಹಿಂಸೆ. ಮೊದಲನೇ ನಿಯಮ ಅಹಿಂಸೆ ಎಂದು ಯಮಗಳು, ಅಹಿಂಸೆ. ಎರಡನೇದು ಸತ್ಯ. ಮೂರನೇದು ಅಸ್ಥೇಯ. ನಾಲ್ಕನೇದು ಬ್ರಹ್ಮಚರ್ಯ. 5ನೇದು ಅಪರಿಗ್ರಹ. ಯಮಗಳು. ಅಹಿಂಸೆ ಅಂತಂದ್ರೆ ನೋಡಿ, ಪ್ರಾಣಿ ಪಕ್ಷಿ ಮತ್ತೊಬ್ಬರಿಗೆ ನೋವುಗಳನ್ನು ಕೊಡದೇ ಇರುವಂಥ ಮಾತುಗಳನ್ನಾಡೋದು, ಚುಚ್ಚು ಮಾತನಾಡೋದು, ಮತ್ತವರಿಗೆ ಅಹಿಂಸೆ ಮಾಡೋದು, ಅಹಿಂಸೆ ಅಂತ ಕೊಡೋದು, ತ್ರಾಸ ಕೊಡೋದು, ಮೋಸ ಮಾಡೋದು, ಅವ್ರ ಟೀಕೆ ಮಾಡೋದು, ಅವರಿಗೆ ಇವರಿಗೆ ಹೇಳೋದು, ಬರೀ ಇದು ಅಹಿಂಸೆ ನಂತರ ಮತ್ತೊಬ್ಬರಿಗೆ ತೊಂದರೆ ಕೊಡದಂತೆ ಇರುವುದೇ ಇದು. ಯೋಗಿಯ ಸಾಧಕರಾಗಬೇಕಾದ್ರೆ, ಯೋಗವನ್ನು ಸಾಧನೆ ಮಾಡ್ಕೋಬೇಕಾದ್ರೆ ಇವೆಲ್ಲ ಬರಬೇಕು. ಅಹಿಂಸೆಯಾಗಿರಬೇಕಾಗಲ್ಲ. ಪ್ರತಿಯೊಂದಕ್ಕೂ ಮತ್ತೊಬ್ಬರನ್ನೆಲ್ಲ ಯೋಗಿಗಳ ಹೇಳೋದು, ಸಾಧಕರನ್ನೋದು, ಯೋಗಾಸನ ಅಂತ ಹೇಳೋದು, ಮಂದಿ ಹಿಂಸೆ ಮಾಡೋದು, ಮೋಸ ಮಾಡೋದು, ಇದು ಯೋಗ ಮಾಡೋದು ಅಲ್ಲ. ಯೋಗಿಗಳಾಗೋದಿಲ್ಲ, ಸಾಧಕರಾಗೋದಿಲ್ಲ. ಇದಕ್ಕೆ ಯೋಗವನ್ನು ಜೀವನದಲ್ಲಿ ಅಳವಡಿಸಬೇಕು, ಅಹಿಂಸೆಯನ್ನು ಪಾಲನೆ ಮಾಡಬೇಕು. ಎರಡನೇದು ಸತ್ಯ. ಸದಾ ಸತ್ಯವಾಗಿರಬೇಕು, ಆನಂದವಾಗಿರಬೇಕು, ಮತ್ತವರಿಗೆ ಮೋಸ ಮಾಡಬಾರ್ದು, ಸತ್ಯವನ್ನೇ ನುಡಿಬೇಕು. ಆಮೇಲೆ ಮೂರನೇದು ಅಸ್ಥೇಯ. ನೋಡಲ್ಲ, ಇನ್ನು ಭಾಳ ಹೇಳೋಕ್ಕೆ ಸಮಯಗಳ ಮತ್ತೆ ನಾಳೆ ಹೇಳೋಣ. ಈ ರೀತಿ ಭಸ್ತ್ರಿಕಾಕಾರಣ ಮಾಡಬೇಕು. ಆ ನಂತರ ಮನೆಗಳನ್ನ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡಬೇಕು. ಈ ರೀತಿ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡಬೇಕು. ಈ ರೀತಿ ರಿವರ್ಸ್ ಮಾಡಬೇಕು. ಅದನ್ನು ಬಿಸಿಲನ್ನ ಕರಿಬೇಕು. ನಾವು ಕೈಗಳನ್ನ ಈ ರೀತಿ ತಿರುಗಿಸೋದ್ರಿಂದ ನೋಡಿ, 3 ಕೈಗಳು ಮೂವಾಗಬೇಕು. ಅದನ್ನ ರಿವರ್ಸ್ ಮಾಡಬೇಕು. ಈ ರೀತಿ ತಿರುಗಿಸಬೇಕು. ಆಮೇಲೆ ಕೈಗಳು ನೀತಿಲ್ಲ ಹಾಕ್ತಾರೆ. ಈ ರೀತಿ ಕಪಾಲಭಾತಿ ಆಗಿದೆ. ಅದೇ ವಾಯುವಿಗೆ ಕೂತ್ಕೊಂಡು ಇದರೊಳಗೆ ಬೆಂಕಿದ, ಇಲ್ಲಿ ಆಕಾಶ, ಇದೇನಿದೆ ಇದು, ಇದರೊಳಗೆ ಇದು ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಇದು ಜಲ, ಕೆರವಳ ಜಲ. ಅದಕ್ಕೆ ಈ ವಾಯು ಮಧ್ಯೆ ಕುಳಿತುಕೊಂಡು ಮಾಡೋದ್ರಿಂದ ಇಡೀ ಶರೀರ ತುಂಬಿರಲ್ಲ, ವಾಯುವು ಸಂಚಲನ ಮಾಡ್ತಾರೆ. ಅದಕ್ಕೆ ವಾಯು ಮಧ್ಯೆ ಹೆಚ್ಚು ಕುಳಿತು ಪ್ರಾಣಾಯಾಮಗಳನ್ನು ಮಾಡಬೇಕು. ಈಗ ಕಪಾಲಭಾತಿ ಅಂದರೆ ಪಟ್ಟೆಯಿಂದ ಹೊರಗಡೆ ಹೋಗಬೇಕು, 2 ಮೂಗಿನಿಂದ ಹೋಗಬೇಕು. ಈ ರೀತಿ ಈಗ ಟೆಸ್ಟ್ ಮಾಡಬೇಕು. ಈ ರೀತಿ ಕಪಾಲಭಾತಿಯನ್ನು ಮಾಡಬೇಕು. ಉಸಿರನ್ನು ಬಿದ್ದಷ್ಟ, ಉಸಿರು ತಗೊಳ್ಳಾಗಿಲ್ಲ. ಇದನ್ನು ನಿಧಾನವಾಗಿ ಮಾಡಬೇಕು. ಇದು ನಿಧಾನಗತಿ, ಮಧ್ಯಮಗತಿ, ತೀವ್ರಗತಿ ಅಂತದ. ಇದನ್ನ ಗುರುವಿನ ಮೂಲಕ ತಿಳಿಬೇಕು. ಏನು ತೊಂದರೆಗಳಿದಾವ ಅನ್ನೋದು ಗೊತ್ತಿರಬೇಕು. ಆಪರೇಷನ್ ಆಗಿರುವ, ಆಪರೇಷನ್ ಮೇಜರ್ ಆಪರೇಷನ್ ಆಗಿರ್ತಾವೆ,
ಆಪರೇಷನ್ ಮಾಡಿದ 6 ತಿಂಗಳೊಳಗೆ ಅವ್ರು ಮಾಡಬಾರ್ದು. ಮಹಿಳೆಯರು ಪಿರಿಯಡ್ ತಂದರೆ ಅವ್ರು ಮಾಡಬಾರ್ದು. ಗರ್ಭಿಣಿ ಸ್ತ್ರೀಯರು ಅವರು ಮಾಡಬಾರ್ದು. ಮತ್ತು ಅನೇಕ ದೊಡ್ಡ ಮೇಜರ್ ಆಪರೇಷನ್ ಅವರು ಮಾಡಬಾರ್ದು 6 ತಿಂಗಳೊಳಗೆ. ಇದನ್ನು ಅದಕ್ಕೆ ನೀವು ಏನಾರು ಮಾಡಿದ್ರಿಂದ ನರ್ವ್ಗಳು ಡ್ಯಾಮೇಜ್ ಆಗುವಂಥ ಸಂದರ್ಭ ಇರ್ತಾವೆ. ನೀವೆಲ್ಲ ಈಗ ಆನ್ಲೈನ್ನಾಗ ಯೋಗ ಕಲಿಸಕತ್ತಾರೆ. ಹಾಗೆ ಆನ್ಲೈನ್ನಾಗ ಕಲಿಯಲಿಲ್ಲ, ಆದರೆ ನಿಧಾನವಾಗಿ ಕಲಿಯಬೇಕು. ಏನಾದರೂ ತೊಂದರೆಗಳಾಗುವಂಥ ಸಮಸ್ಯೆಗಳಿರ್ತಾವೆ, ಅದಕ್ಕೆ ನಿಧಾನವಾಗಿ ಕಲಿಯಬೇಕು. ಅದಕ್ಕೆ ಮೊದಲು ಏನು ಮಾಡಬೇಕು? ನಿಧಾನ ಗತಿಗಳನ್ನು ಕಪಾಲಭಾತಿ ಮಾಡಬೇಕು. ಇಷ್ಟೇ ನಿಧಾನ. ಇದು ನಿಧಾನ ಹೊಸದಾಗಿ ಕಲಿಯೋರು ಹೀಗೆ ಮಾಡಬೇಕು. ಮಧ್ಯಮ ಗತಿ ಅಂದರೆ ಅದಕ್ಕೆ ಸ್ವಲ್ಪ ಸ್ಪೀಡ್ ಮಾಡಬೇಕು. ಮಧ್ಯಮ ಗತಿ ಅಂದರೆ ನೀವು ಯಾರು ಮಾಡಬೇಡಿ, ರೂಢಿ ಇದ್ದವಷ್ಟೇ ಮಾಡಬೇಕು. ಹಂಗಿಲ್ಲ ಹಂಗೂ ಮಾಡ್ತೈತಿ. ಅದು ಶಿವಗತಿ ಒಳಗೆ ಬರ್ತದೆ. ಅದಕ್ಕೆ ಗುರುವಿನ ಮೂಲಕನ ಪ್ರಾಣಾಯಾಮ ಕಲಿಬೇಕು. ಏನಾದರೂ ತಪ್ಪು ಕಲ್ತಿದ್ರೆ ನರ್ವ್ಗಳು ಡ್ಯಾಮೇಜ್ ಆಗುವಂಥ ಸಮಸ್ಯೆಗಳಿರ್ತವೆ. ಅದೇ ಆ ರೀತಿ ಸಮಸ್ಯೆ ಆಗ್ತಂದ್ರೆ ಮತ್ತೆ ಹಾಸ್ಪಿಟ್ಲ್ಗೆ ಹೋಗಿ ಆಪರೇಷನ್ ಮಾಡಿಸುವಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೆ ನೀವು ಅವರ ಎಚ್ಚರಿಕೆಯ ಕೆಲವೊಂದು ವಿಷಯಗಳನ್ನು, ನಿಯಮಗಳನ್ನು ನಾವು ಯೋಗ ಇರಬೇಕಾದ್ರೆ ಇದನ್ನೆಲ್ಲ ಹೇಳಿ ನೀವು ಪ್ರಾಣಾಯಾಮಗಳನ್ನು ಕಲಿಸ್ತೀವಿ. ಈ ರೀತಿ ಕಪಾಲಭಾತಿಯನ್ನು ಇದನ್ನು 10 ನಿಮಿಷ ಮಾಡಬೇಕು. 10 ನಿಮಿಷ ಮಾಡಿದ ನಂತರ ಮತ್ತೆ ಈ ರೀತಿ ಸೂಕ್ಷ್ಮ ವ್ಯಾಯಾಮ ಹೇಗೆ ಏನು ಹೋಗ್ಲಿಕ್ಕೆ ಈ ರೀತಿ ಭಾಳ ವಿಷಯಗಳನ್ನು ಮಾಡಬೇಕು. ನೋಡಿ, ಎಷ್ಟೋ ಕೈಗೆ ಆಪರೇಷನ್ ಇರ್ತಾವೆ, ಕೈ ಮುಟ್ಕೊಂಡಿರ್ತದೆ, ಸೈಕಲ್ ಮುಟ್ಟಿದ ಮೇಲೆ ಬಿದ್ದು ಕೈ ಮುಗಿದಿರ್ತಾವೆ. ಅವಾಗ ಏನಂತಾರೆ, ನಿಮ್ಮೊಂದು ಇದು ಬಾಲ ಕೊಡ್ತಾರೆ, ಆ ಚಂದನ ಈ ರೀತಿ ಒತ್ತಬೇಕಾಗ್ತದೆ, ಹಚ್ಚಬೇಕಾಗ್ತದೆ. ಹಾಗೆ ನಾವು ಈ ರೀತಿ ಕಪಾಲಭಾತಿ ಅನ್ನೋದು ಸೂಕ್ಷ್ಮ ವ್ಯಾಯಾಮಗಳಿಲ್ಲ, ಒಂದು 5 ಸೂಕ್ಷ್ಮ ವ್ಯಾಯಾಮಗಳಿಲ್ಲ. ಆ ರೀತಿ ಈ ರೀತಿ ಮಾಡಿ. ಆಮೇಲೆ ಈ ರೀತಿ ಕೈಗಳನ್ನು ಮಾಡಿ. ಆಮೇಲೆ ಈ ರೀತಿ ಕೈಗಳನ್ನು ಮಾಡಿ. ಆಮೇಲೆ ಕೈಗಳನ್ನು ಸೂಕ್ಷ್ಮ ಈಗಾಗಲೇ ಪ್ರಾರಂಭ ಇನ್ನು ಮೋಸ ಜಾಲದಲ್ಲಿ ಕೂತ್ಕೊಳ್ಳಿ. ಗಂಟೆ ನೇರವಾಗಿರಲಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಉಸಿರು ಒಳಗಡೆ ಹೇಗೆ ಹೋಗುತ್ತದೆ, ಹೊರಗಡೆ ಹೇಗೆ ಹೋಗುತ್ತದೆ, ಆ ಕಡೆ ನಿಮ್ಮ ಗಮನದಲ್ಲಿ. ಶುಭ ನಡೆಯುವ ನಾವಿಗೆ ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂತಹ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು.
ಡಿಪ್ಲೊಮಾ ಇನ್ ಯೋಗ, 1 ಇಯರ್ ಯೋಗ ಡಿಪ್ಲೊಮಾ ಕೋರ್ಸ್ ಮತ್ತು ಇನ್ನೂ ಅನೇಕ 6 ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ತಂದಿದ್ದೇವೆ. ಇನ್ನು ಆಯುಷ್ಯ ರಾಜ್ಯದಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಯೋಗ ಶಿಕ್ಷಕರನ್ನು ಭರ್ತಿ ಮಾಡುತ್ತಿದ್ದಾರೆ. ಅಷ್ಟರೊಳಗಾಗಿ ನೀವು ಅಥಣಿ ಭಾಗದಲ್ಲಿ ಡಿಪ್ಲೊಮಾ ಕೋರ್ಸ್ಗಳಿದ್ದಿದ್ದಲ್ಲ ಯೋಗದು, ಅದಕ್ಕೆ ನಾವು ಅಥಣಿ ತಂದಿದ್ದೀವಿ. ತಾವೆಲ್ಲ ಬೇಗನೆ ಅಡ್ಮಿಷನ್ ಮಾಡ್ಕೊಳ್ಳಿ. ನಾವು 30 ಮಂದಿನಷ್ಟೇ ನಾವು ಅಡ್ಮಿಷನ್ ಮಾಡ್ಕೊಳ್ತೀವಿ, ಹೆಚ್ಚಿಗೆ ಮಾಡ್ಕೊಳ್ಳೋಲ್ಲ. ಅಷ್ಟೇ ಪರ್ಮಿಷನ್ ಕೊಟ್ಟಾರೆ ಯೂನಿವರ್ಸಿಟಿ ಅವರು. ಅದಕ್ಕೆ ದಯವಿಟ್ಟು ಬೇಗನೆ ನಿಮಗೆ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ